ಹೊರಗಡೆ ಹೋಟೆಲ್ಗಳಲ್ಲಿ ಸಿಗೋ ತರಹ ಸಾಫ್ಟ್ ಆದ ಮಲ್ಲಿಗೆ ಹೂವಿನಂಥ ಇಡ್ಲಿಗಳನ್ನು ಮನೆಯಲ್ಲಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಜನಕ್ಕೆ ಗಟ್ಟಿ ಆಗುತ್ತೆ ಇಡ್ಲಿ ಅಥವಾ ಹಿಟ್ಟು ಸರಿಯಾಗಿ ಉಬ್ಬಲ್ಲ ಅನ್ನೋ ಕಂಪ್ಲೇಂಟ್ ಇರುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಸೋಡಾ ಬಳಸದೆ ಕೆಲವು ಸೀಕ್ರೆಟ್ ಟಿಪ್ಸ್ ಬಳಸಿ ಪರ್ಫೆಕ್ಟ್ ಸಾಫ್ಟ್ ಆದ ಮಲ್ಲಿಗೆ ಹೂವಿನಂಥ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲಿಗೆ 1 ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ಒಂದು ಪಾತ್ರೆಗೆ ಒಂದು ಬಟ್ಲಿಗೆ ಸೇರಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ದೊಡ್ಡ ಪಾತ್ರೆನ ತೊಗೊಂಡು ಅದಕ್ಕೆ 3 ಕಪ್ ಆಗುವಷ್ಟು ನೋಡಿ, ಇಲ್ಲಿ ನಾನು ಇಡ್ಲಿ ಮಾಡ್ತಾರಲ್ವ ಹೊರಗಡೆ ದಿನಸಿ ಸ್ಟೋರಲ್ಲೆಲ್ಲ ಸಿಗುವಂತಹ ಇಡ್ಲಿ ರೈಸ್ನ ತೊಗೊಂಡಿದ್ದೀನಿ. ಅದನ್ನು 3 ಕಪ್ ಅಷ್ಟು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಉದ್ದಿನ ಕಾಳಿಗೆ 3 ಕಪ್ ಆಗುವಷ್ಟು ಇಡ್ಲಿ ರೈಸ್ನ ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿಲೂ ಕೂಡ ಇದೇ ಅಳತೆಯಲ್ಲಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಒಂದಿನ 4ರಿಂದ 5 ಬಾರಿ ಚೆನ್ನಾಗಿ ಅದು ಬಿಳಿ ಅಂಶ ಏನಿರುತ್ತೆ ಅದು ಹೊರಟೋಗಬೇಕು, ಅಲ್ಲಿವರೆಗೂ ತೊಳ್ಕೊಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಬೆಳ್ಳಗಾಗಬೇಕು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ನೀಟಾಗಿ ಬೆಳ್ಳಗಾಗಬೇಕು. ಮತ್ತು ನೀರು ಕಲರ್ ಸ್ವಲ್ಪ ವೈಟಿಶಾಗಿ ಕಾಣಬೇಕು, ಅಲ್ಲಿವರೆಗೂ ಕೂಡ ತೊಳ್ಕೊಬೇಕಾಗುತ್ತೆ. ನೋಡಿ, ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೋಡಿ, ನೀರು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಅಲ್ಲಿವರೆಗೂ ತೊಳ್ಕೊಬೇಕಾಗುತ್ತೆ. ಇದನ್ನು ತೊಳ್ಕೊಂಡು ಒಂದು 4ರಿಂದ 6 ಅವರ್ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಒಂದು 4 ಅವರ್ ಆದಮೇಲೆ ನಾವು ರುಬ್ಬೋಕ್ಕಿಂತ ಮುಂಚೆ ಒಂದು 20 ನಿಮಿಷ ಇದೆ ಅನ್ನೋಂಗೆ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು 3ರಿಂದ 4 ಬಾರಿ ಚೆನ್ನಾಗಿ ಈ ರೀತಿ ನೀರು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ತೊಳ್ಕೊಂಡಿದ್ದೀನಿ. ಒಂದು 20 ನಿಮಿಷ ಬಿಡಬೇಕಷ್ಟೆ. 20 ನಿಮಿಷ ಬಿಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಇದು ಅರಳಿದೆ ಅಂಥೇಳಿ. ನಾವು ರುಬ್ಬುವಕ್ಕಿಂತ ಮುಂಚೆ ಒಂದು 10ರಿಂದ 20 ನಿಮಿಷ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ. ನೋಡಿ, ಒಂದು 20 ನಿಮಿಷ ನಾನು ಕೂಡ ಬಿಟ್ಟಿದ್ದೆ. ಎಷ್ಟು ಪರ್ಫೆಕ್ಟಾಗಿ ಅರಳಿ ಉಬ್ಬಿ ತುಂಬ ದಪ್ಪ ಆಗಿದೆ. ಮತ್ತು ನೋಡಿ, ನಾವು ಉದ್ದಿನ ಕಾಳು ಕೂಡ ಒಂದು 4 ಅವರ್ ಬಿಟ್ಟಿದ್ದೆ, ಕಂಪ್ಲೀಟ್ ಅದು ಕೂಡ ದಪ್ಪದಾಗಿದೆ. ಮತ್ತು ನಾವು ನೆನೆಸಿರುವಂತಹ ಇಡ್ಲಿ ರೈಸ್ ಕೂಡ ಚೆನ್ನಾಗಿ ಉಬ್ಬಿದೆ. ನಾವು ಉದ್ದಿನ ಕಾಳನ್ನ ಫಸ್ಟು ರುಬ್ಕೋತಾ ಇದ್ದೀನಿ. ಉದ್ದಿನ ಕಾಳನ್ನ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡು, ಅಂದರೆ ಸಾಕಷ್ಟು ನೀರೇ ಬೇಕಾಗುತ್ತೆ ಉದ್ದಿನಬೇಳೆ ರುಬ್ಬೋದಕ್ಕೆ. ಫಸ್ಟ್ ಉದ್ದಿನಬೇಳೆಯನ್ನು ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಕ್ರೀಮಿಯಾಗಿ ಪ್ಲಫಿಯಾಗಿ ಊದಿರೋ ರೀತಿ ಬರಬೇಕು. ಈ ರೀತಿ ನೋಡಿ, ಅಂಟ ರೀತಿಯಲ್ಲಿ ಉಬ್ಬಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಇಡ್ಲಿ ಮಾಡೋದಕ್ಕೆ ಫಸ್ಟ್ ಟಿಪ್ಸ್ ಅಂದರೆ ಇದೇನೆ, ಉದ್ದಿನಬೇಳೆನ ಒಂಥರ ಹಗುರ ಆಗಬೇಕು, ಅಲ್ಲಿವರೆಗೂ ರುಬ್ಕೋಬೇಕು. ಆವಾಗ ನಾವು ಮಾಡುವಂಥ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಉದ್ದಿನಬೇಳೆನ ರುಬ್ಕೊಂಡಿದ್ದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಮೊದಲು ಸ್ವಲ್ಪ ಅವಲಕ್ಕಿ, ನಂತರ ಸ್ವಲ್ಪ ರೇಷನ್ ಅಕ್ಕಿನ ಸೇರಿಸ್ಕೊಂಡು ಸಾಕಷ್ಟು ನೀರನ್ನ ಸೇರಿಸಿ ಈ ರೀತಿ ತರಿಯಾಗಿ ರುಬ್ಕೋಬೇಕು. ಫುಲ್ ಫೈನ್ ಪೇಸ್ಟ್ ಮಾಡಬಾರ್ದು, ಈ ರೀತಿ ಸ್ವಲ್ಪ ದಪ್ಪದಾಗಿರಬೇಕು, ಅಲ್ಲಿವರೆಗೂ ರುಬ್ಕೋಬೇಕು. ನೆಕ್ಸ್ಟು ಅದೇ ಪಾತ್ರೆಗೆ ನಾವು ಉದ್ದಿನಬೇಳೆ ಏನು ರುಬ್ಕೊಂಡಿರ್ತೀವಿ ಅದೇ ಪಾತ್ರೆಗೆ ಇಡ್ಲಿ ಮತ್ತು ಅವಲಕ್ಕಿ ರುಬ್ಬಿರುವಂಥ ಮಿಕ್ಸ್ಚರ್ನ ಸೇರಿಸಿ ನೀಟಾಗಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸರಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 3ರಿಂದ 4 ನಿಮಿಷ ಈ ಥರ ನೀಟಾಗಿ ಅದನ್ನು ತಿರುಗ್ತಾ ಬರಬೇಕು. ಹಿಟ್ಟು ಏನಿರುತ್ತೆ ಅದು ಸ್ವಲ್ಪ ಹಗುರ ಆಗಿ ಸ್ವಲ್ಪ ತೆಳುವಾಗುತ್ತೆ ಮತ್ತು ಒಂಥರ ಉಬ್ಬುದಂಗೆ ಆಗುತ್ತೆ. ಅಲ್ಲಿವರೆಗೂ ಇದನ್ನು ನೀಟಾಗಿ ತಿರುವಿ ಇದನ್ನು ಮುಚ್ಚಳನ ಮುಚ್ಚಿ, ಈ ವಿಂಟರ್ ಸೀಸನ್ ಆಗೋದ್ರಿಂದ ಒಂದು 10ರಿಂದ 12 ಗಂಟೆನೇ ಬಿಡಬೇಕಾಗುತ್ತೆ. ಸಮ್ಮರಲ್ಲಾದರೆ 8ರಿಂದ 10 ಅವರ್ಸ್ ಸಾಕಾಗುತ್ತೆ. ನಾನಿಲ್ಲಿ ಒಂದು 13 ಅವರ್ಸ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಹಾಕಿರುವಂಥ ಹಿಟ್ಟು ಮೇಲ್ಗಡೆವರೆಗೂ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಯಾವ ರೀತಿ ಕ್ರೀಮ್ ಥರ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಪರ್ಫೆಕ್ಟಾಗಿ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ನೋಡಿ, ಈ ರೀತಿ ಬಂದರೆ ಅಂತೂ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸಿದೆ ಅಲ್ವಾ? ಸಖತ್ತಾಗಿ ಇಡ್ಲಿ ಹಿಟ್ಟು ಉಬ್ಬಿ ಬಂದಿದೆ. ಇವಾಗ ಇದಕ್ಕೆ ಸಾಕಷ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಹಗುರವಾಗಿ ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ತುಂಬ ನೀವು ಮಿಕ್ಸ್ ಮಾಡಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದ್ರ ಏರ್ ಬಬಲ್ಸ್ ಇರುತ್ತಲ್ಲ, ಅದೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸವರಿರುವಂತಹ ಇಡ್ಲಿ ಪಾತ್ರೆಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ನಾವು ಸ್ಟೀಮ್ ಮಾಡ್ಕೊಂಡ್ರೆ ಆಯಿತು, ಇಡ್ಲಿ ರೆಡಿ ಆಗುತ್ತೆ. ಇಡ್ಲಿ ಬ್ಯಾಟರು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ತುಂಬ ದಪ್ಪ ಆಯಿತು ಅಂತ ಹೇಳಿದ್ರೆ ಇಡ್ಲಿ ಗಟ್ಟಿಯಾಗುತ್ತೆ. ತುಂಬ ತೆಳುವಾಯ್ತು ಅಂದರೆ ಫುಲ್ಲು ಅದು ಒಂಥರ ನೀರು ಥರ ಅಂಟುತ್ತಲ್ಲ, ಆ ರೀತಿ ಆಗಿಬಿಡುತ್ತೆ. ಮತ್ತು ಇಡ್ಲಿನ ಎತ್ಕೊಳ್ಳೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಒಂದು ಮೀಡಿಯಮ್ ಆಗಿ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಆಗಬಾರ್ದು ಇಡ್ಲಿ ಹಿಟ್ಟು, ತುಂಬ ಗಟ್ಟಿ ಆಗಬಾರ್ದು, ಆ ರೀತಿ ಮಾಡ್ಕೋಬೇಕಾಗತ್ತೆ. ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಒಂದು 10ರಿಂದ 12 ನಿಮಿಷ ಅಷ್ಟೇ ಸ್ಟೀಮ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ನೀವು ಸ್ಟೀಮ್ ಮಾಡ್ಕೋತು ಅಂತ ಹೇಳಿದ್ರೂ ಇಡ್ಲಿ ಗಟ್ಟಿ ಆಗಿಬಿಡುತ್ತೆ. ಇಡ್ಲಿ ಪ್ಲೇಟಿನ ಗುಂಡಿ ಏನಾದರೂ ಆಳವಾಗಿರುತ್ತೆ, ಒಂದು ಆ ಥರ ಆಳ ಏನಾದರೂ ಇದ್ದರೆ 15ರಿಂದ 20 ನಿಮಿಷ ಬೇಕಾಗುತ್ತೆ. ನಂದು ಮೀಡಿಯಮ್ ಆಗಿದೆ, ತುಂಬ ಆಳನೂ ಇಲ್ಲ, ತುಂಬ ಮೇಲ್ಗಡೆನೂ ಇಲ್ಲ, ಮೀಡಿಯಮ್ ಆಗಿರೋದ್ರಿಂದ ಒಂದು 10ರಿಂದ 12 ನಿಮಿಷ ಬೇಕಾಗುತ್ತೆ. ನಿಮ್ಮದು ಏನಾದರೂ ಆಳ ಜಾಸ್ತಿ ಇದ್ದರೆ, ಒಂಥರ ರೌಂಡ್ ಇಡ್ಲಿ ಬರುತ್ತೆ, ಆ ರೀತಿ ಏನಾದರೂ ಇದ್ದರೆ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ.
ಇದನ್ನು ಒಂದು ನೀರು ಕೈಯಲ್ಲಿ ಸವರ್ಕೊಂಡು ಈ ರೀತಿ ಟಚ್ ಮಾಡಿ ನೋಡಿದ್ರೆ ಕೈಗೇನು ಅಂಟಿಲ್ಲ ಅಂತ ಹೇಳಿದ್ರೆ ಬೆಂದಿದೆ ಅಂತ ಅದನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ನೋಡಿ. ಇಡ್ಲಿ ಪಾತ್ರೆಯಿಂದ ಇಡ್ಲಿ ತೆಗೆದ್ಮೇಲೆ 1-2 ನಿಮಿಷ ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಬಿಸಿ ಇದರಲ್ಲಿ ಎತ್ತಿದ್ರೆ ಕೆಳಗಡೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಇಡ್ಲಿ. ಅದನ್ನು ನೀಟಾಗಿ 1 ನಿಮಿಷ ಆದಮೇಲೆ ಸ್ಪೂನ್ ಸಹಾಯದಿಂದ ಬಿಡಿಸ್ಕೊಂಡು ನೀವು ಸರ್ವ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಅಲ್ವಾ ನಮ್ಮ ಇಡ್ಲಿ. ಸೂಪರ್ ಆಗಿರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ. ಈ ಇಡ್ಲಿ ಹಿಟ್ಟು ಉಬ್ಬಿಲ್ಲ ಅಂತ ಹೇಳಿದ್ರೆ ನೀವು 1 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಉಬ್ಬಿ ಬರುವಂಥ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.